ಒಂದು ಘಟಕದಲ್ಲಿ ಇನ್ನೂ ಹೆಚ್ಚಿನ ಚರ್ಚೆಗಳು ಆಗ್ತಾಯಿದ್ದಾವೆ. ಯಾಕಂದ್ರೆ ಎಲ್ಲ ಕಡೆಯೂ ರಿಪೋರ್ಟ್ಗಳು ಏನು ಬರ್ತಾಯಿದ್ದಾವಪ್ಪ ಅಂದ್ರೆ ಕರ್ನಾಟಕದಲ್ಲೇ BJP ಕಡಿಮೆ ಸೀಟ್ಗಳು ತರ್ತದ ಅಥವಾ ಕಡಿಮೆ ಅಂತರ ಸೋಲ್ತದ ಅಂತ ವಿಶ್ಲೇಷಣೆ ಭಾಳ ಮಾಡಲಿಕ್ಕೆ ಎತ್ತಿದ್ದಾರೆ. 10-15 ಇನ್ನೂ ಕಡಿಮೆ ಆಗ್ಬೋದು ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಒಂದು ಚಿಂತನೆ ಶುರುವಾಗಿಬಿಟ್ಟದ, ಚಿಂತೆ ಶುರುವಾಗ್ಯದ ನಮ್ಮ BJPಯವರಿಗೆ, ರಾಜ್ಯದ BJPಯವರಿಗೆ. ಯಾಕಂದರೆ ಈ ಮಾತ್ರ ರಾಜ್ಯ ಅಂತ ಯಾಕೆ ಗೊತ್ತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ರಾಜ್ಯದ ಬಗ್ಗೆ ಹೆಚ್ಚು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶ. ಈಗಾಗಲೇ ನಾವು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ. ವರದಿಗಳ ಆಧಾರದ ಮೇಲೆ ಅಲ್ಲಿಯ ಸ್ಥಾನಿಕ ಪ್ರತಿಯೊಂದು ಸ್ಥಾನಿಕ ಅಲ್ಲಿಯ ಜನರೊಂದಿಗೆ ಒಂದು ಚರ್ಚೆ ಮಾಡಿ ನಮ್ಮದೇ ಅಭಿಪ್ರಾಯ ಕೊಟ್ಟಿದ್ವಿ. ಇದು ಸತ್ಯ ಅಂತಲ್ಲ, ನಾವು ಕೆಲವು ಜನರ ಜೊತೆ ಮಾತಾಡಿರ್ತೀವಿ ಅಥವಾ ಚರ್ಚೆ ಮಾಡಿರ್ತೀವಿ. ಅವ್ರಿಗೆ ಅದು ಅನಿಸಿರ್ಬೋದು ಸತ್ಯ ಅಂತೇಳಿ, ಇನ್ನು ಕೆಲವ್ರಿಗೆ ಸುಳ್ಳು ಅನಿಸ್ತಿರ್ಬೋದು. ಸ್ವಾಭಾವಿಕ ಅದ. ಎಲ್ಲರಿಗೂ ಅವ್ರವ್ರ ದೇವರು ಶ್ರೇಷ್ಠ, ಇನ್ನೊಬ್ಬರು ದೇವರು ಅವ್ರಿಗೆ ಶ್ರೇಷ್ಠ ಆಗುವುದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ಸಂಘರ್ಷಗಳಾಗ್ತಾ ಇರ್ತಾವೆ, ತಿಕ್ಕಾಟಗಳಾಗ್ತಾ ಇರ್ತಾವೆ. ಎಲ್ಲರೂ ಒಬ್ಬನೇ ದೇವಪ್ಪ ಒಬ್ಬನ ಶ್ರೇಷ್ಠ ಅನ್ನೋಂಥ ಭಾವ ಇದ್ದರೆ ಇವತ್ತು ಆ ತಿಕ್ಕಾಟ ಇರ್ತಿರಲಿಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ಮೂಲಭೂತ ವಾಯುತಾನ ಬೆಳೀತಾ ಇರಲಿಲ್ಲ. ಇಂದ ಸ್ಟೇಟ್ಗಳ ಇವತ್ತು ಹೇಳಬೇಕಾಗಿದೆ. ಇವತ್ತು ರಾಜ್ಯ ಉಸ್ತುವಾರಿಗಳಲ್ಲಿ 28 ಜಿಲ್ಲೆಗಳಿಗೆ ಏನಪ್ಪ ಅಂದ್ರೆ ಉಸ್ತುವಾರಿ ನೇಮಿಸಿದ್ರು. ಅವರೆಲ್ಲರೂ ಒಂದು ಸಭೆ ನಡೆದಿತ್ತು ನಮ್ಮ ಬೆಂಗಳೂರಲ್ಲೇ. ಅವರು ತಮ್ಮ ಅಭಿಪ್ರಾಯ ಹೇಳಿ ಏನು ಆಗಬಹುದು ಅನ್ನುವುದನ್ನು ಆಂತರಿಕವಾಗಿ ಚರ್ಚೆ ಮಾಡಿದ್ದಾರೆ. ಅವ್ರ ಅಭಿಪ್ರಾಯದಲ್ಲಿ ಅವ್ರ ಗೆಲುವಿನ ಅಂತರ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಿ 28-28, ಆದರೆ ಹಿಂದಿನಷ್ಟು ಜೋರಾಗಿ ಗೆಲ್ಲಕ್ಕಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವ ಪಾರ್ಟಿನೂ ಜಗತ್ತಿನ ನಾವು ಸೋಲ್ತೀನಿ ಅನ್ನೋದು ಅಡ್ವಾನ್ಸ್ ಯಾರೂ ಒಪ್ಕೊಳ್ಳೋದಿಲ್ಲ. ಇದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ. ಯಾರಿಗಾದರೂ ರೀ ಈ ಕುಸ್ತಿ ಹೊಂಡಾಗ ಹೇಳ್ತಾನೆ, ನಾನು ಗೆಲ್ತೀನಿ, ಕಪ್ ತರ್ತೀನಿ. ಅಲ್ಲಿ ಹಿಡಿದಾಗ ಗೊತ್ತಾಗೋದು ಯಾವ ಹಂತಕ್ಕೆ ಬರ್ತದೆ, ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಎಷ್ಟು ಮೈನಸ್ ಇದ್ದಾವೆ, ಎಷ್ಟು ಪ್ಲಸ್ ಇದ್ದಾವೆ, ಏನು ಅನ್ನೋದು. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಈ BJPಗರು ಸುಳ್ಳಾಗಿದ್ದಾರೆ, ಅದೇನು ಉಳಿದಿಲ್ಲ. ಆ ಸಂದರ್ಭದಲ್ಲೇ ಯಡಿಯೂರಪ್ಪನ ಹೊರಗೆ ಹಾಕಿದ್ರು, ದೂರಿಟ್ಟರು. ಅದಕ್ಕೆ ಏನಾಯ್ತಪ್ಪ ಅಂದ್ರೆ ವಿಧಾನಸಭಾ ಚುನಾವಣೆಗೆ ಅದೊಂದು ಕಾರಣ. ಇನ್ನೂ ಅನೇಕ ಫ್ಯಾಕ್ಟ್ರಿ ಉಳಿದಾವೆ. ಆ ಮತ್ತು ಬೇರೆ ಮೋದಿಯವರು ಬಂದರೂ ಸಹಿತ ಜೋರ್ದಾರಾಗಿ ಬಸರಂಗಿ ಅಂತ ಹೇಳಿದ್ರು ಸಹಿತ ಇಲ್ಲಿ BJP ವಿನ್ ಆಗಲಿಲ್ಲ ಅನ್ನೋದು ಈಗ ಇತಿಹಾಸ. ಅದನ್ನು ತಿದ್ದುಕೊಳ್ಳೋ ಸಲುವಾಗಿ ಮೋದಿಯವರು ಯಡಿಯೂರಪ್ಪನವ್ರನ್ನ ಮತ್ತೆ ಲೀಡರ್ಶಿಪ್ ಮಾಡಿ ಅವ್ರ ಮಗನ ಕೈಯಾಗನ ಈ ಅಧ್ಯಕ್ಷಗಿರಿ ಕೊಟ್ಕೊಂಡು ಮತ್ತೆ ಶುರುವಾಯ್ತು BJPಯಲ್ಲಿ ಹೊಸ ರಾಗ, ಹೊಸ ಹಾಡ. ಯಾಕಂದ್ರೆ ಮೊದಲಿನ ಹಾಡ ರಾಗ ಅವ್ರು ಹೊರಗೆ ಹಾಕಿದ್ದಕ್ಕೆ ಸೋತರು ಅನ್ನೋಂಥ ಬಂತು. ಎರಡನೇದಾಗ ಆ ನೆಲೆಯಲ್ಲೇ ನಮ್ಮ ಮೋದಿಯವರು ಚಾವರು ಕುಡ್ಕೊಂಡು ಇಲ್ಲ ಯಡಿಯೂರಪ್ಪನವ್ರು ಕೊಟ್ಬಿಡೋಣ, ಯಾಕಂದರೆ ಅವರಲ್ಲಿ ಯೋಗ್ಯತೆ ಅದ ಅನ್ನೋದು ಅವ್ರಿಗೂ ಒಂದು ಸ್ವಲ್ಪ ಮನವರಿಕೆ ಆಯಿತು. ಸೋತಿದ್ದರಿಂದಾಗಿ 135 ಸೀಟುಗಳದು ನಮಗೆ ತಾವು ಗೆಲ್ಲಬೇಕಾದಂಥದ್ದು ಹೋಯ್ತಲ್ಲಪ್ಪ ಅಂತ ಒಂದು ವಿಚಾರ ಮಾಡಿ ಕೊನೆಗೆ ಇಲ್ಲಿಯೇ ನಮ್ಮ ಏನಪ್ಪ ಯಡಿಯೂರಪ್ಪನವ್ರ ಕೈಯಾಗ ಕೊಟ್ಟರು, ಆಡೈತೆ ಮಾಡಪ್ಪ ನೀವು ಮಾಡಿರಿ ಅಂತೇಳಿ 28 ತೊಗೊಂಡು ಬರ್ರಿ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಗುರಿ ಕೊಟ್ಟು ಕಳಿಸಿದರು. ಅದು ದುರಂತ ನೋಡ್ರಿ ಏನು ಅನ್ನೋದು ಎಷ್ಟು ಕೆಟ್ಟ ಅಂತಂದ್ರೆ ಯಾವ ಯಡಿಯೂರಪ್ಪನವ್ರನ್ನ ಹೊರಗೆ ಹಾಕಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು, ಇವತ್ತು ಒಳಗೆ ತೊಗೊಂಡು ಬಂದು ಮತ್ತೆ ಸೋಲು ಪ್ರಸಂಗ ಬಂತಿದ್ದಕ್ಕೆ. ಯಾಕಪ್ಪ ಅಂತಂದ್ರೆ ಸೋಲುವಂಥ ಪ್ರಸಂಗ ನಿರ್ಮಾಣ ಆಗಿದೆ, ಸೋತಿಲ್ಲ, ಸೋಲುವಂಥ ಪ್ರಸಂಗ ನಿರ್ಮಾಣ ಆಗಿದೆ ಅಂತ ಚರ್ಚೆಗಳು ನಡೀತಾ ಇದ್ದಾವೆ. ಸ್ವತಃ ಪ್ರತಿಯೊಂದು 28 ಕ್ಷೇತ್ರಗಳ ಉಸ್ತುವಾರಿ ಸಹಿತ ಇದು ಒಪ್ಕೊಳ್ತಾ ಇದ್ದಾರೆ. ಹೌದು ರೀ, ನಮ್ಗೆ ಹಿಂದಿನಷ್ಟು ಮತ ಬಂದಿಲ್ಲ ಅಂತೇಳಿ. ಯಾಕಂತಂದ್ರೆ ಈ ಸಲ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಇವರು ಕೆಲವೊಂದು ಸ್ವಯಂಕೃತ ಅಪರಾಧ ಯಡಿಯೂರಪ್ಪನವ್ರು ಮಾಡಿದ್ದು. ವಿಶೇಷವಾಗಿ ತಮ್ಮ ಮಗ ಇದ್ದಂಥವರು ಏನಪ್ಪ ಅಂತಂದ್ರೆ ಅಧ್ಯಕ್ಷರಾಗಿದ್ದರು, ಇನ್ನೊಬ್ಬ ಮಗ MP ಮಾಡೋ ಎಲ್ಲ ಸಾಹಿತ್ಯಗಳಿದ್ದು, ಕೈಯೊಳಗೆ ಇಡೀ ರಾಜ್ಯ ಸಿಕ್ಕಿತ್ತು. ಇಂಥ ಸಂದರ್ಭದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿ ಒಂದಿಷ್ಟು ಯಡಿಯೂರಪ್ಪನವರು ತಪ್ಪುಗಳನ್ನ ಮಾಡಿದರು. ಮೊದಲನೇ ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ ಈಶ್ವರಪ್ಪನವ್ರ ಮಗ್ಗ ಈ ನಮ್ಮ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತದ ಯಾವುದಂತೇಳಿ ನಮ್ಮ ಹಾವೇರಿನ ಕೊಟ್ಟಿದ್ರೆ ಮುಗಿದೋಗ್ಬಿಡ್ತಿತ್ತು. ದೊಡ್ಡ ಸಮಸ್ಯೆ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಗೊತ್ತದ BL ಸಂತೋಷ್ ಅವರು ಸಾಮಾನ್ಯ ಮನುಷ್ಯರಲ್ಲ. ಅದರಲ್ಲೂ ಅವರು ಸೆಂಟ್ರದಲ್ಲಿ ತಮ್ಮ ಹಿಡಿತವನ್ನು ಸ್ಥಾಪಿಸಿಕೊಂಡಂಥವ್ರು, ಅದರಲ್ಲೂ ಅವರು RSS ಪ್ರಮುಖರಲ್ಲಿ ತಿರುಗಾಡುವಂಥವ್ರು, ಅದರಲ್ಲೂ ಅತ್ಯಂತ ಸಮೀಪರು ಯಾರಿಗೆ, ನಮ್ಮ ಮೋದಿ ಅವರಿಗೆ. ಈ ಎಲ್ಲ ನೆಲೆಯಲ್ಲಿ ಏನಾಗಿಬಿಡ್ತಪ್ಪ ಅಂದ್ರೆ BL ಸಂತೋಷರ ಜೊತೆ ಗುರುತಿಸ್ಕೊಂಡವ್ರಿಗೆ ಹನಿಯುವಂಥ ಪ್ರಸಂಗವನ್ನು ಇವರೇನೋ ಯಡಿಯೂರಪ್ಪನವರು ಅರಿತೋ ಅರಿಲಾರದು ಮಾಡಿದ್ರು ಪ್ರಯತ್ನ. ಒಂದಿಷ್ಟು ಪ್ರಹ್ಲಾದ್ ಜೋಶಿ ಅವ್ರನ್ನ ಸೇರಿಸಿ ನಮ್ಮ ಏನಪ್ಪ ಅಂತಂದ್ರೆ ಜಗದೀಶ್ ಶೆಟ್ಟರ್ ಸೀಟ್ ಕೊಡಿಸೋ ಪ್ರಯತ್ನ ಮಾಡಿದರು. ಆದರೆ ಜೋಶಿ ಅವರು ಭಾಳಷ್ಟು ಹತ್ತಿರ ಹೋಗಿಬಿಟ್ಟಿದ್ರು. ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥವ್ರು ಬೆಳೆದು ನಿಂತಿದ್ರು, ಅವರು ಸರ್ಸೋಕ್ಕಾಗಲಿಲ್ಲ. ಕಡೆಗೆ ಅನಿವಾರ್ಯ ಬೆಳಗಾವಿ ತಂದು ನಿಲ್ಲಿಸಿದ್ರು ನಮ್ಮ ಶೆಟ್ಟರ್ ಅವ್ರನ್ನ ಕಾಂಗ್ರೆಸ್ನಿಂದ ತೆಗೆದುಕೊಂಡು ಹೋದವರು. ಅವರ ಧಾರವಾಡಕ್ಕೆ ನಿಮ್ಗೆ ಸೀಟ್ ಕೊಡಿಸಂತ ಹೇಳಿದವರು ಅವರ ಕೊನೆಗೆ ತಂದು ಬೆಳಗಾವಿ ನಿಲ್ಲಿಸಿದ್ರು. ಅಲ್ಲಿ ಗೆಲ್ತಾರೋ ಸೋಲ್ತಾರೋ ನೋಡೋಣ, ಏನೋ ಆಗ್ಬೋದು. ಆ ಮದ್ದು ಬೇರೆ ಇಲ್ಲಿ ಅದು ಚರ್ಚೆ.